ನಮ್ಮಲ್ಲಿ ಪುಸ್ತಕ ಬರೆಯುವ ಅಭ್ಯಾಸ ಬಹಳ ಕಡಿಮೆ. ಆದರೂ ಸಹ ತಮ್ಮ ಒಂದು ಬಿಜಿ ಶೆಡ್ಯೂಲ್ನಲ್ಲಿ ಟೈಮ್ ಸ್ಪೇರ್ ಮಾಡಿ ಪುಸ್ತಕ ಬರೆದಿದ್ದು ಶ್ರೀ ಡಿ ಕೆ ಶಿವಕುಮಾರ್ ಅವರು. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೀವು ಎಷ್ಟೇ ಮಾತು ಹೇಳಿದರೂ, ಎಷ್ಟೇ ಗುಣಗಾನ ಮಾಡಿದರೂ ಅದು ಸಾಲುವುದಿಲ್ಲ. ಯಾಕಪ್ಪ ಅಂತಂದರೆ, ಒಂದು ಪುಸ್ತಕ ಬರಿಬೇಕಾದ್ರೆ ಮನುಷ್ಯನಲ್ಲಿ ಹ್ಯುಮಿಲಿಟಿ ಇರಬೇಕು, ಅವನಿಗೆ ಆರ್ಟ್ ಆಫ್ ಕ್ರಿಟಿಸಿಸಮ್ ಇರಬೇಕು, ಮತ್ತೊಬ್ಬರು ಕ್ರಿಟಿಸೈಸ್ ಮಾಡಿದ್ದು ಸಾಲ್ವ್ ಮಾಡೋ ಕೆಪಾಸಿಟಿ ಇರಬೇಕು, ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಇರಬೇಕು, ಮತ್ತೊಬ್ಬರು ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಮಾಡಿದವ್ರದ್ದು ಅದನ್ನು ಬಗ್ಗೆ ಅಪ್ರಿಷಿಯೇಷನ್ ಮಾಡೋ ಕೆಪಾಸಿಟಿ ಇರಬೇಕು. ಇವೆಲ್ಲ ಗುಣ ಬಂದರೆ ಒಂದು ಪುಸ್ತಕ ಬರೆಯೋದು ಒಂದು ಬರ್ತದೆ. ಅದೊಂದು ರುಚಿ, ಪ್ಯಾಷನ್. ಆಲ್ ಕಾಂಟ್ ಡೂ ಇಟ್. ಆ್ಯಂಡ್ ಇಫ್ ಶಿವಕುಮಾರ್ ಹ್ಯಾಸ್ ಡನ್ ಇಟ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಆ್ಯಂಡ್ ಅಗೇನ್ ಐ ಕಂಗ್ರ್ಯಾಚುಲೇಟ್ ಹಿಮ್ ಫಾರ್ ದಿಸ್ ವರ್ಕ್. ಭಾಳ ಜನ ಕೇಳಿದ್ರು ನನಗೆ, ಈ ಪುಸ್ತಕ ಬರಿಬೇಕಾದ್ರೆ ನಿಮ್ಮ ಕಡೆಯಿಂದ ಏನಾದರೂ ಇನ್ಪುಟ್ ತೊಗೊಂಡ್ರೇನ್ರಿ, ನೀವೇನೋ ಇದ್ರಿ ಹಿಂದೆ ಕೈ ಇದೆ ಏನ್ರಿ? ನಾನು ಹೇಳಿದೆ, ನನಗೆ ಏನೂ ಅವ್ರು ಮಾತಾಡಿಲ್ಲ, ಇದ್ರ ಬಗ್ಗೆ ಗೊತ್ತೂ ಇಲ್ಲ. ನಾನು ಕೇರಳದಲ್ಲಿ ಟೂರ್ ಮಾಡ್ತಾಯಿದ್ದೆ ಮಂಗಳ ಪರಿಹಾರ ಕೇಸ್ ಬಗ್ಗೆ. ಫೋನ್ ಮಾಡಿದರು, ಮೋಹನ್, ಐ ವಾಂಟ್ ಯು ಟು ಕಮ್ ಆ್ಯಂಡ್ be a part of the book release ceremony. I said, okay. I didn't even ask him, what is the book? He said, okay, if you are calling, I'll come. But when I learnt about the book, ಅವ್ರೇನು ಕಳಿಸ್ಕೊಟ್ಟ ಪುಸ್ತಕ ನೋಡಿದೆ, ಐ ವಾಸ್ ರಿಯಲಿ ಅಮೇಜ್ಡ್. ಯಾಕಂದರೆ ಒಬ್ಬ ಮಂತ್ರಿಗೆ ತಾನು ಕೆಲಸ ಮಾಡೋದನ್ನು ಬಿಟ್ಟುಕೊಟ್ಟು ಒಂದು ಪುಸ್ತಕ ತಯಾರು ಮಾಡಬೇಕಾದ್ರೆ ಎಷ್ಟು ಶ್ರಮ ಇದೆ, ಆ ಶ್ರಮ ಎಲ್ಲ ಪುಸ್ತಕದಲ್ಲಿ ಕಂಡು ಬರ್ತದೆ. ಇವತ್ತು ಈ ಪುಸ್ತಕ ಕೇವಲ ಅವರ ಪರ್ಸನಲ್ ಮೆಮೊರೀಸ್ ಅಲ್ಲ. ಇಟ್ಸ್ ನಾಟ್ ಅನ್ ಆಟೋಬಯೋಗ್ರಫಿ ಆಫ್ ಶಿವಕುಮಾರ್. ಇಟ್ ಈಸ್ ಎ ಬುಕ್ ಟು ಹೆಲ್ಪ್ ಪೀಪಲ್ ಆಫ್ ಕರ್ನಾಟಕ ಟು ಅಂಡರ್ಸ್ಟ್ಯಾಂಡ್ ನಮ್ಮ ನೀರು ಏನು, ನಮ್ಮ ಹಕ್ಕು ಏನು. ಕರ್ನಾಟಕದ ಹೊರಗೆ ಭಾರತದಲ್ಲಿ ಕರ್ನಾಟಕದ ಬಗ್ಗೆ ಕಲ್ಪನೆ ಅಷ್ಟು ಒಳ್ಳೆಯದಿಲ್ಲ. ಆ ಕಲ್ಪನೆಯನ್ನು ಸಹ ನಾವು ತಿದ್ದು ಮಾಡಬೇಕು. ಆ ಒಂದು ದೃಷ್ಟಿಯಲ್ಲಿ ಈ ಪುಸ್ತಕ ಬಹಳ ಸೇವೆ ಮಾಡುವುದಿದೆ. I wish that a copy of this book is also translated into English and it is distributed throughout India or even abroad. ಭಾಳ ಜನ ಕೇಳ್ತಾರೆ ನನಗೆ, ಯಾಕಂದ್ರೆ ಐ ಬಿನ್ ಲಿವಿಂಗ್ ಇನ್ ಡೆಲ್ಲಿ ಫಾರ್ 41 years. ಈ ಎಲ್ಲ ಡಿಸ್ಪ್ಯೂಟ್ನ 35 ವರ್ಷ ಆಯಿತು. ನಾವು ಬೇರೆ ರಾಜ್ಯಗಳಿಗೂ ರಿಪ್ರೆಸೆಂಟ್ ಮಾಡ್ತೀನಿ, ಪಂಜಾಬ್, ಒಡಿಶಾ, ಕೇರಳ, ಎಲ್ಲ ಕಡೆ ಒಂದು ಪ್ರಶ್ನೆ ಕೇಳ್ತಾರೆ, ಕರ್ನಾಟಕದವ್ರು ನೀರೇ ಕೊಡೋಂಗಿಲ್ಲ ಅಂತಲ್ರಿ ನೀವು ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್. ಈವನ್ ಯೆಸ್ಟರ್ಡೇ ಇನ್ ಸುಪ್ರೀಂ ಕೋರ್ಟ್, Tamil Nadu made a wild allegation. I immediately interrupted and told Chief Justice, this is completely wrong. Karnataka has always given the water. It has always delivered whatever is directed by the Supreme Court or the Kaveri River Authority or other authorities. ಸ್ವಲ್ಪ ಲೇಟ್ ಆಗಿರಬಹುದು. ಯಾಕೆ, ನಾವು ಅಪ್ಪರ್ ರೈಪೇರಿಯನ್ನು ಇಲ್ಲಿ ನಾವು ಎಲ್ಲ ಪಕ್ಷಗಳ ಜೊತೆ ಮಾತಾಡಿ, ಜನರ ಜೊತೆ ಮಾತಾಡಿ ಒಂದು ಸೃಷ್ಟಿಯನ್ನು ಕಲ್ಪಿಸಿ ಸರ್ಕಾರ ತನ್ನ ಡಿಸಿಷನ್ ತೊಗೊಳಕಾಗ್ತದೆ. ಅಂಥ ಹೊತ್ತಿನಲ್ಲಿ ಸ್ವಲ್ಪ ಲೇಟ್ ಆಗ್ತದೆ. ಅದು ಲೇಟ್ ಆಗೈತಿ ಅಂತ ಹೇಳಿ ನಾವು ನೀರೇ ಕೊಟ್ಟಿಲ್ಲ, ನೀವು ಅಷ್ಟು ನೀರೇ ನುಂಗ್ತೀರಿ ಅಂತಂದ್ರೆ ಅದೆಲ್ಲ ತಪ್ಪದು. ಅಂಥದ್ದು ಏನೂ ಮಾಡಿಲ್ಲ, ಕರ್ನಾಟಕ ಮಾಡೋದೂ ಇಲ್ಲ. ನಾವು ಕಾನೂನುಬದ್ಧವಾಗಿ ಬಹಳ ಸೂಕ್ಷ್ಮವಾಗಿ ನಡ್ಕೊಂಡು ಬಂದೀವಿ. ಇರ್ಲಿಕ್ಕಂದರೆ ಇಲ್ಲಿವರೆಗೆ ನಮ್ಮದು ನಡೀತಿರಲಿಲ್ಲ. ಎಷ್ಟೇ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದರೂ ಸಹ ಕೋರ್ಟ್ನಲ್ಲಿ ನಾವು ಒಂದು ವಾದ ಮಾಡಿದ ಮೇಲೆ, ಅವ್ರ ಮುಂದೆ ಒಂದು ಅಂಕಿಅಂಶ ಇಟ್ಟ ಮೇಲೆ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ. ಇನ್ಫ್ಯಾಕ್ಟ್ ಒನ್ಸ್ ಜಸ್ಟಿಸ್ ಗುಪ್ತಾ ಟೋಲ್ಡ್, ಕರ್ನಾಟಕ ಗಿವ್ಸ್ ಮೋರ್ ಫಿಗರ್ಸ್ ದಾನ್ ಎನಿ ಅದರ್ ಸ್ಟೇಟ್. ಯಾಕೆ, ನಾವು ಯಾವುದೂ ಹಿಂದೆ ಬಿಡಲಿಲ್ಲ, ಎಲ್ಲ ಫಿಗರ್ ಕೊಡ್ತೀವಿ, ಎಲ್ಲ ಮಾಹಿತಿ ಕೊಡ್ತೀವಿ. ಕೋರ್ಟಿಗೆ ಅಷ್ಟೇ ಅಲ್ಲ, ಪಬ್ಲಿಕ್ಗೂ ಕೊಡ್ತೀವಿ. ಜರ್ನಲಿಸ್ಟ್ ಬರ್ತಾರೆ, ತಮಿಳ್ನಾಡು ಜರ್ನಲಿಸ್ಟ್ ನಮ್ಮ ಕಡೆ ಬರ್ತಾರೆ, ಮಾಹಿತಿ ಕೊಡ್ರಿ ಅಂತೇಳಿ ಕೊಡ್ತೀವಿ. ನೋ ಪ್ರಾಬ್ಲಮ್. ಇಟ್ ಇಸ್ ಆಲ್ ಇನ್ ಪಬ್ಲಿಕ್ ಡೊಮೈನ್. ತೊಗೊಳ್ರಿ, ಓದ್ರಿ. ಯಾಕಂದರೆ ಎಷ್ಟು ನಾವು ಟ್ರಾನ್ಸ್ಪರೆಂಟ್ ಇರ್ತೀವಿ ಅಷ್ಟರ ಮಟ್ಟಿಗೆ ನಮಗೆ ನಮ್ಮ ಕೇಸ್ ನಡೆಸಲಿಕ್ಕೆ ಶಕ್ತಿ ಬರ್ತದೆ. ಈ ದೃಷ್ಟಿಯಿಂದ ಇವತ್ತು ಒಂದು ಪುಸ್ತಕ ಏನು ಬಂದಿದೆ, ಈ ಪುಸ್ತಕದಲ್ಲಿ ಇನ್ನೂ ಬಹಳ ತಿಳ್ಕೊಳ್ಳೋದಿದೆ. ನಾವೇನೋ ಹೇಳ್ತಾ ಬಂದಿದ್ದೀವಿ, ಆರ್ಟಿಕಲ್ಸ್ ಪೇಪರ್ನಲ್ಲಿ ಬರೆದಾರ, ಸಹಾಯ ಮಾಡಿದ್ದೇವೆ ಬರಲಿಕ್ಕೆ. ಬಟ್ ಈ ಪುಸ್ತಕ ಗಿವ್ಸ್ ಎ ವೆರಿ ಕಾಂಪ್ರಹೆನ್ಸಿವ್ ಪಿಕ್ಚರ್ ಅಬೌಟ್ ಕರ್ನಾಟಕದ ವಾಟರ್ ರಿಸೋರ್ಸಸ್. ಕರ್ನಾಟಕದಲ್ಲಿ ಮಹಾದಾಯಿಯಲ್ಲಿ ಏನಿದೆ, ಕೃಷ್ಣದಲ್ಲಿ ಏನಿದೆ, ಆಮೇಲೆ ಕಾವೇರಿಯಲ್ಲಿ ಏನಿದೆ, ಗೋದಾವರಿಯಲ್ಲಿ ಏನಿದೆ, ಎಲ್ಲದೂ ಒಂದು ಮಾಹಿತಿ ಕೊಡ್ತದೆ.
ಇದು ಸತ್ಯ ಅಂಶ. ದಿಸ್ ಇಸ್ ನಾಟ್ ಎ ನರೇಟಿವ್, ದಿಸ್ ಇಸ್ ನಾಟ್ ಎ ಸ್ಟೋರಿ. ಏನಿದ್ದು ಫ್ಯಾಕ್ಟ್ಸ್ ಹೇಳ್ತಾರೆ, ಅಂದರೆ ಹೆಚ್ಚಿಂದು ಏನು ಹೇಳಕ್ಕೆ ಹೋಗಿಲ್ಲ. ಹೀಗಾಗಿ ದಿಸ್ ವಿಲ್ ಸರ್ವ್ ಎ ಲಾಟ್ ಇನ್ ದ ಫ್ಯೂಚರ್ ಟು ಹೆಲ್ಪ್ ಪ್ರೊಜೆಕ್ಟಿಂಗ್ ಎ ಬೆಟರ್ ಇಮೇಜ್ ಆಫ್ ಕರ್ನಾಟಕ. ಈ ಪುಸ್ತಕದಲ್ಲಿ ಶಿವಕುಮಾರ್ ಆಸಕ್ತಿ ಎಲ್ಲಿಗೆ ಹೋಗಿದೆ ಅಂತಂದರೆ, ಅವರು ಅಂತಾರಾಷ್ಟ್ರೀಯ ನದಿಗಳ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ದಟ್ ಹಿ ಹ್ಯಾಸ್ ಟೇಕನ್ ಇಂಟ್ರೆಸ್ಟ್ ಟು ಡಿಸ್ಕಸ್ ಅಬೌಟ್ ಇಂಟರ್ನ್ಯಾಷನಲ್ ರಿವರ್ಸ್. ಯಾಕಂದರೆ ಇವತ್ತು ಭಾರತದಲ್ಲಿ ಅಂತಾರಾಷ್ಟ್ರೀಯ ಏನು ನೀರು ಇದೆ ಅದರ ಬಗ್ಗೆ ಕಲ್ಪನೆ ಇರೋದು ಬಹಳ ಮುಖ್ಯ. ನಾವು ಒಂದು ಕಡೆ ಇಂದಸ್ನಲ್ಲಿ ಅಪ್ಪರ್ ರೈಪೇರಿಯನ್ ಇದ್ದೇವೆ, ಇನ್ನೊಂದು ಕಡೆ ಬ್ರಹ್ಮಪುತ್ರದಲ್ಲಿ ಲೋವರ್ ರೈಪೇರಿಯನ್ ಇದ್ದೇವೆ, ಗಂಗಾದಲ್ಲಿ ಸಹ ನಾವು ಅಪ್ಪರ್ ರೈಪೇರಿಯನ್ ಇದ್ದೇವೆ, ಕೆಲವು ಕಡೆ ಲೋವರ್ ರೈಪೇರಿಯನ್ ಇದ್ದೇವೆ, ಯಾಕಂದರೆ ನೇಪಾಳ ಮೇಲಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ಒಂದು ಸ್ಟ್ಯಾಂಡ್ ತೊಗೋಬೇಕು, ಕಾನೂನು ತೊಗೋಬೇಕು, ಹೇಗೆ ತೊಗೋಬೇಕು, ಬಹಳ ಕಷ್ಟಕರ ಇದು. ಹಿಂದೆ 1996ನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಅವಾಗ ಯುನೈಟೆಡ್ ನೇಷನ್ಸ್ನಲ್ಲಿ UN ಕನ್ವೆನ್ಷನ್ ಬಗ್ಗೆ ಡಿಸ್ಕಷನ್ ಬಂತು, ಅಡಾಪ್ಷನ್ ಆಫ್ ದಟ್ ಕನ್ವೆನ್ಷನ್. ದೆನ್ ಐ ಮೆಟ್ ದೇವೇಗೌಡ and told him that this is a very important thing, we should not neglect. We should depute somebody from India to participate in the UN and who know the subject. ಅವಾಗ ನಾರಾಯಣ ಸ್ವಾಮಿ ಅವರಲ್ಲಿ ಕೂತ್ಕೊಂಡಾರ, ಅವ್ರನ್ನ ದೇವೇಗೌಡರು ನಾಮಿನೇಟ್ ಮಾಡಿದರು. He went to United Nations, but unfortunately when he went there that subject was not discussed. ಬಟ್ ನಮಗೆ ರಾಜ್ಯದಲ್ಲಿ ಕಳಕಳಿ ಇತ್ತು, ನಾವು ನಮ್ಮ ಹಕ್ಕು ಸದೃಢ ಮಾಡಬೇಕಾದ್ರೆ ಕಾನೂನು ಸದೃಢ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಅದರ ಬಗ್ಗೆ ಬೆಳವಣಿಗೆ ಚಿಂತನೆ ಕೊಡಬೇಕು. ಹೀಗೆ ಒಂದು ವಿಚಾರ ನೋಡಿದರೆ ಇವತ್ತು ಈ ಪುಸ್ತಕದಲ್ಲಿ ಇಂಡಸ್ ಬಗ್ಗೆ ಮಾತಾಡೋದು, ಬ್ರಹ್ಮಪುತ್ರ ಭಾಳ ಪ್ರಮುಖವಾದ ವಿಷಯ. ತಮಗೆಲ್ಲ ಗೊತ್ತಿದೆ, ಭಾರತ ಇಂಡಸ್ ಟ್ರೀಟಿ ಅಬೇನ್ಸ್ನಲ್ಲಿ ಇಟ್ಟರು 2 ಗ್ರೌಂಡ್ ಮೇಲೆ. ಯಾವುದು, ನೀವು ನಮ್ಮ ಜೊತೆ ಒಪ್ಪಂದ ಇದನ್ನು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಎರಡನೇದ್ದು, ನೀವು ಟೆರರ್ ಎಕ್ಸ್ಪೋರ್ಟ್ ಮಾಡ್ತೀರಂಥೇಳಿ. 2 ವ್ಯಾಲಿಡ್ ಗ್ರೌಂಡ್. ಆದರೆ ಅದ್ರ ಮೇಲೆ ಒಂದು ನರೇಟಿವ್ ಬಿಲ್ಡಪ್ ಆಗ್ತದೆ ದೇಶದಲ್ಲಿ, ಅದು ಕರೆಕ್ಟ್ ಅಲ್ಲ. ಇಂಡಸ್ನಲ್ಲಿ 100 MAF ಆಫ್ ವಾಟರ್ ಐತಿ. ವೆಸ್ಟರ್ನ್ ರಿವರ್ಸ್, ಈಸ್ಟರ್ನ್ ರಿವರ್ಸ್ ಅಂತ 2 ಭಾಗ ಇವೆ. ವೆಸ್ಟರ್ನ್ ರಿವರ್ಸ್ನಲ್ಲಿ ಚೀನಾ, ಇಂಡಸ್ ಆ್ಯಂಡ್ ಜೇಲಂ 100 MAF ವಾಟರ್ ಐತಿ. ಭಾರತದಲ್ಲಿ ಇರುವ ಸ್ಟೋರೇಜ್ ಕೆಪಾಸಿಟಿ ಕೇವಲ 0.6 MAF. ನಾವು 0.6 MAF ಇದ್ದರೆ ನಾವು ನೀರು ಹಿಡಿದು ಪಾಕಿಸ್ತಾನಕ್ಕೆ ಹೆಂಗೆ ಬುದ್ಧಿ ಕಲಿಸೋಕ್ಕಾಗೈತಿ? ಏನೂ ಆಗೋದಿಲ್ಲ.